ಫ್ರೆಂಡ್ಸ್ ಎಲ್ಲರಿಗೂ ಕೆ ಎಸ್ ಟ್ಯೂಟರಿಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವ ಪ್ರಶ್ನೆ ಮತ್ತು ಉತ್ತರ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ನಮ್ಮ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಪೈಲಟ್ ಸಂಗ್ರಹ ಇರುವ ರಾಜ್ಯ ಯಾವುದು ಅಂತಂದರೆ, ಈ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಪೈಲಟ್ ಸಂಗ್ರಹ ಇರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ, ಒಡಿಶಾ ರಾಜ್ಯ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೋಡಿ, ಒಡಿಶಾ ರಾಜ್ಯ, ಈ ಒಡಿಶಾ ರಾಜ್ಯದಲ್ಲಿ ಅತಿ ಹೆಚ್ಚು ಪೈಲಟ್ ಸಂಗ್ರಹ ಇರುವ ಇದು ರಾಜ್ಯವಾಗಿದೆ ಅಂತ ಹೇಳ್ಬೋದು. ನೋಡಿ, ಮುಂದಿನ ಪ್ರಶ್ನೆ ಹೋಗೋಣ. ದಶಮಾಂಶ ಸಂಖ್ಯಾ ಪದ್ಧತಿಯನ್ನು ಭಾರತದ ಜನತೆಗೆ ಪರಿಚಯಿಸಿದವರು ಯಾರು? ಈ ದಶಮಾಂಶ ಒಂದು ಸಂಖ್ಯಾ ಪದ್ಧತಿಯನ್ನು ನಮ್ಮ ಭಾರತ ದೇಶದಲ್ಲಿ ಈ ಪರಿಚಯ ಮಾಡಿರೋದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದು ಕೂಡ ಒಂದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ದಶಮಾಂಶ ಮತ್ತು ಸೊನ್ನೆಯನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರು ಎಂಬುದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾರು ಅಂದರೆ ಆಪ್ಷನ್ ಸಿ, ಇದು ಬ್ರಹ್ಮಗುಪ್ತ. ಇವರು ದಶಮಾಂಶ ಸಂಖ್ಯೆ ಪದ್ಧತಿಯನ್ನು ಭಾರತದ ಜನತೆಗೆ ಪರಿಚಯ ಮಾಡಿಕೊಡ್ತಾರೆ. ಯಾರು? ಬ್ರಹ್ಮಗುಪ್ತ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತದ ಪ್ರಥಮ ಉಲ್ಟ್ರಾ ಮೆಗಾ ವಿದ್ಯುತ್ ಯೋಜನೆ ಎಲ್ಲಿ ಸ್ಥಾಪಿಸಲಾಗಿದೆ? ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ UMPP, ಅಲ್ಟ್ರಾ ಮೆಗಾ ವಿದ್ಯುತ್ ಯೋಜನೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ UMPP ಇದನ್ನು ಯಾವ ರಾಜ್ಯದಲ್ಲಿ ಮತ್ತು ಯಾವ ಒಂದು ತಾಲೂಕು ಆಗಿರ್ಬೋದು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿದ್ದು ಮುಂಡ್ರಾ, ಇದೆಲ್ಲಿ ಕಂಡು ಬರ್ತದೆ ಅಂದರೆ ಗುಜರಾತ್ನಲ್ಲಿ ಕಂಡಿರುವ ಮುಂಡ್ರಾ ಎಂಬ ಸ್ಥಳದಲ್ಲಿ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಗುಜರಾತ್ ರಾಜ್ಯದ ಮುಂಡ್ರಾ ಎಂಬ ಸ್ಥಳದಲ್ಲಿ ಈ ಅಲ್ಟ್ರಾ ಮೆಗಾ ಪವರ್ ಪಾಯಿಂಟ್ ವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ, ಸ್ಥಾಪಿಸಲಾಗಿದೆ. ನೋಡಿ, ಅಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ. ಒಳ ಹೊರಕಟ್ಟು ಯೋಜನೆಯನ್ನು ಭಾರತದಲ್ಲಿ ಪ್ರಾರಂಭಿಸಿದವರು ಯಾರು? ಒಳ ಹೊರಕಟ್ಟು ಯೋಜನೆಯನ್ನು ಭಾರತದಲ್ಲಿ ಪ್ರಾರಂಭಿಸಿದ ಅಂದರೆ ರೋಲಿಂಗ್ ಪ್ಲ್ಯಾನ್. ಇದನ್ನು ಭಾರತದಲ್ಲಿ ಒಂದು ಪ್ರಾರಂಭಿಸಿದ ಒಂದು ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ರೋಲಿಂಗ್ ಪ್ಲ್ಯಾನನ್ನು ಮಾಡಿದಂಥ ಒಬ್ಬ ಪ್ರಮುಖ ಪ್ರಧಾನ ಮಂತ್ರಿ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಇವರ ಕಾಲದಲ್ಲಿ ಏನಪ್ಪ ಅಂತಂದರೆ ಈ ರೂಲಿಂಗ್ ಪ್ಲ್ಯಾನನ್ನು ಭಾರತದಲ್ಲಿ ಪ್ರಾರಂಭಿಸಲಾಗುತ್ತದೆ. ಯಾರು? ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ. ನೋಡಿ, ಮುಂದಿನ ಪ್ರಶ್ನೆ ಹೋಗೋಣ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವ ಬಂದರ ಮೂಲಕ ಬಂದನು? ಈ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತಕ್ಕೆ ಬಂದು ತಲುಪ್ತಾನೆ. ಅವನು ಯಾವ ಬಂದರಿನಲ್ಲಿ ಬಂದು ತಲುಪುತ್ತಾನೆ ಎಂಬುದು ಪ್ರಶ್ನೆ ಆಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ಬಿ ಅಂತ ಅಂದ್ಕೊಂಡಿರ್ತೀರ, ಆದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆ. ನೋಡಿ, ಅಂದರೆ ಕಾಲಿಕಟ್, ಕೋಜಿಕೋಡ್ ಅಂತ ಕೂಡ ಇದಕ್ಕೆ ಕರೆಯುತ್ತಾರೆ. ಕೇರಳದ ಕಾಲಿಕಟ್ ಅಥವಾ ಕೋಜಿಕೋಡ್ ಎಂಬ ಸ್ಥಳದಲ್ಲಿ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ತಲುಪ್ತಾನೆ ಅಂತ ಹೇಳಬಹುದು. ಇಲ್ಲಿ ಬರ್ತಾನೆ, ಕಾಲಿಕಟ್ ಎಂಬ ಸ್ಥಳಕ್ಕೆ ವಾಸ್ಕೋ ಡಿ ಗಾಮ ಬರುತ್ತಾನೆ. ಮುಂದಿನ ಪ್ರಶ್ನೆ ಹೋಗೋಣ. ಪೆನಿನ್ಸುಲಾ ಆವರ್ತೀರ್ಥ ನದಿಯು ಯಾವುದು? ಪೆನಿನ್ಸುಲಾ ಆವರ್ತೀರ್ಥ ನದಿ ಯಾವುದೆಂಬುದು ಪ್ರಶ್ನೆ ಆಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ನೋಡಿ, ನರ್ಮದಾ ನದಿ ಇದನ್ನು ಪೆನಿನ್ಸುಲಾ ಆವರ್ತಿತ ನದಿಯಾಗಿದೆ ಅಂತ ಹೇಳುತ್ತಾರೆ, ನರ್ಮದಾ ನದಿಯನ್ನು. ಮುಂದಿನ ಪ್ರಶ್ನೆ ಹೋಗೋಣ. ಪೀರಿಯಾಡಿಕ್ ಟೇಬಲ್ ಪ್ರಥಮ ಶ್ರೇಣಿಯ ಕ್ಷಾರಲೋಹ ಯಾವುದು? ಅಂದರೆ ಈ ಪೀರಿಯಾಡಿಕ್ ಟೇಬಲ್ ಕಂಡು ಬರ್ತದಲ್ಲ, ಈ ಪೀರಿಯಾಡಿಕ್ ಟೇಬಲ್ನಲ್ಲಿ ಪ್ರಥಮ ಶ್ರೇಣಿಯ ಕ್ಷಾರಲೋಹ ಯಾವುದು ಎಂಬುದು ಪ್ರಶ್ನೆ ಇದೆ. ಅಂದರೆ ಪ್ರಥಮ ಲೋಹ ಯಾವುದು? ಪೀರಿಯಾಡಿಕ್ ಟೇಬಲ್ನಲ್ಲಿ ಕಂಡುಬರುವಂಥ ಪ್ರಥಮ ಕ್ಷಾರಲೋಹ ಯಾವುದು ಎಂಬುದು ಪ್ರಶ್ನೆ ಆಗಿದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಲಿಥಿಯಂ. ಇದು ಪಿರಿಯಾಡಿಕ್ ಟೇಬಲ್ನಲ್ಲಿ ಈ ಕ್ಷಾರಲೋಹಗಳಲ್ಲಿ ಇದು ಪ್ರಥಮ ಶ್ರೇಣಿಯ ಒಂದು ಕ್ಷಾರಲೋಹ ಆಗಿದೆ. ಯಾವುದು? ಲಿಥಿಯಂ. ಇದು ಕೂಡ ಈ ಪಿರಿಯಾಡಿಕ್ ಟೇಬಲ್ ಅತ್ಯಂತ ಒಂದು ಪ್ರಮುಖವಾದ ಪ್ರಶ್ನೆ ಆಗಿದೆ ನೋಡಿ. ಇದರಲ್ಲಿ ಹಲವು ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತದ ಮೊದಲ ಹತ್ತಿ ಮಿಲ್ಲು ಸ್ಥಾಪನೆಯಾದ ಸ್ಥಳ ಯಾವುದು? ಇದು ಕೂಡ ಅತ್ಯಂತ ಒಂದು ಪ್ರಮುಖ ಪ್ರಶ್ನೆ ಇದೆ ನೋಡಿ. ಅಂದರೆ ಹತ್ತಿ ಮಿಲ್ಲು ಸ್ಥಾಪನೆ ಮಾಡಿದ ಸ್ಥಳ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಭಾರತದಲ್ಲಿ ಯಾವ ಸ್ಥಳದಲ್ಲಿ ಈ ಹತ್ತಿ ಮಿಲ್ಲು ಪ್ರಾರಂಭವಾಯಿತು ಎಂಬುದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅಂದರೆ ಭಾರತದಲ್ಲಿ ಈ ಹತ್ತಿ ಮಿಲ್ಲು ಸ್ಥಾಪನೆಯಾದ ಸ್ಥಳ ಯಾವುದು? ಮೊದಲ ಬಾರಿಗೆ ಹತ್ತಿ ಮಿಲ್ಲು ಸ್ಥಾಪನೆಯಾದ ಒಂದು ಸ್ಥಳ ಯಾವುದೆಂಬುದು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ ಇದೇನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಷನ್ಸ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರನ್ನು ಮಾಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ರಕ್ತದ pH ಮಟ್ಟ ಎಷ್ಟು? ರಕ್ತಕ್ಕೆ ಸಂಬಂಧಿಸಿದಂಥ ಅಂದರೆ ವಿಜ್ಞಾನದಲ್ಲಿ ರಕ್ತ ಕೂಡ ಕಂಡುಬರ್ತದೆ, ಜೀವಶಾಸ್ತ್ರದಲ್ಲಿ. ಆ ಜೀವಶಾಸ್ತ್ರದಲ್ಲಿ ರಕ್ತದ ಒಂದು ಪ್ರಶ್ನೆ ಕೇಳಲಾಗಿದೆ ನೋಡಿ. ರಕ್ತದ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ರಕ್ತದ pH ಮೌಲ್ಯ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 7.4. ರಕ್ತದ ಒಂದು pH ಮೌಲ್ಯ 7.4 ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ರಕ್ತದ ಬಗ್ಗೆ ಒಂದು ಅಧ್ಯಯನವನ್ನು ಹೆಮಟಾಲಜಿ ಅಂತ ಕರೆಯುತ್ತಾರೆ. ಏನು? ಹೆಮಟಾಲಜಿ ಎಂದು ಕರೆಯುತ್ತಾರೆ. ಅದಕ್ಕೆ ರಕ್ತದ ಬಗ್ಗೆ ಅಧ್ಯಯನವನ್ನು ಹೆಮಟಾಲಜಿ ಎಂದು ಕರೆಯುತ್ತಾರೆ. ರಕ್ತದ ಒಂದು ತನಿಖೆ ಮಾಡುವ ವೈದ್ಯರಿಗೆ ಹೆಮಟಾಲಜಿಸ್ಟ್ ಎಂಬ ಹೆಸರಿದೆ ಅಂತ ಹೇಳ್ಬೋದು. ಹೆಮಟಾಲಜಿಸ್ಟ್ ಎಂದು ರಕ್ತದ ಒಂದು ಅಧ್ಯಯನ ಮಾಡುವ ವೈದ್ಯರಿಗೆ ಕರೆಯುತ್ತಾರೆ. ರಕ್ತದ ಬಗ್ಗೆ ಅಧ್ಯಯನ ಹೆಮಟಾಲಜಿ ಎಂದು ಕರೆಯುತ್ತಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸೇನಾ ಪಠಾರಿಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯ ಯಾವುದು? ಕೋಲ್ಡ್ ಡೆಸರ್ಟ್ ಅಂತ ಹೇಳ್ಬೋದು. ಇಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಲಡಾಖ್ನ ಯೂನಿಯನ್ ಟೆರಿಟರಿನಲ್ಲಿ ಈ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಯಾವುದು? ಲಡಾಖ್. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ಸಂಶೋಧನೆಯ ಮೂಲಕ ಸಂವಿಧಾನಬದ್ಧಗೊಳಿಸಲಾಯಿತು? ಈ ಪಂಚಾಯತಿಗೆ ಯಾವ ರೀತಿಯಾಗಿ ಸಂವಿಧಾನಬದ್ಧಗೊಳಿಸಲಾಯಿತು ಎಂಬುದು ಪ್ರಶ್ನೆಯಾಗಿದೆ. ಅಂದರೆ ಯಾವ ಸಂಶೋಧನೆ ಮೂಲಕ, ಅಂದರೆ ಯಾವ ತಿದ್ದುಪಡಿಯ ಮೂಲಕ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಂವಿಧಾನಬದ್ಧಗೊಳಿಸಲಾಗುತ್ತೆ ಎಂಬುದು ಪ್ರಶ್ನೆ ಇದೆ ನೋಡಿ. ಇದು ಕೂಡ ಅತ್ಯಂತ ಒಂದು ಸುಲಭವಾದ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 73ನೇ ತಿದ್ದುಪಡಿ ಏನಾಗುತ್ತೆ ಅಂದರೆ ಈ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತಾಗಿದೆ. 73ನೇ ತಿದ್ದುಪಡಿ ಅದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಪಠಾನ್ಕೋಟ್ ಉಪಗ್ರಹ ಕೇಂದ್ರವು ಯಾವ ರಾಜ್ಯದಲ್ಲಿದೆ? ಇದು ಕೂಡ ಒಂದು ಹಲವಾರು ಬಾರಿ ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ಇದೆ ನೋಡಿ. ಇದನ್ನು ಕೂಡ ಏನು ಮಾಡೋದಂದ್ರೆ ನೀವು ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ. ಪಠಾನ್ಕೋಟ್ ಎಲ್ಲಿ ಕಂಡುಬರುತ್ತದೆ ಎಂಬುದು, ಅಂದರೆ ಯಾವ ರಾಜ್ಯದಲ್ಲಿದೆ ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ಕ್ವಶನ್ ನಂಬರ್ 2 ಅಂತ ಹಾಕಿ ಆನ್ಸರನ್ನು ಮಾಡಿ. ಪಠಾನ್ಕೋಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಅತಿ ಹೆಚ್ಚು ಉಪಗ್ರಹ ನೌಕಾ ಸಿಗ್ನಲ್ ಕೊಡೋ ವ್ಯವಸ್ಥೆ ಯಾವುದು? ಅಂದರೆ ಭಾರತಕ್ಕೆ ಉಪಗ್ರಹಗಳಿಗೆ ಈ ಒಂದು ನೌಕಾ ಸಿಗ್ನಲನ್ನು ಕೊಡುವ ವ್ಯವಸ್ಥೆ ಹೊಂದಿರುವಂಥದ್ದು ಯಾವುದು? ಇದು ಭಾರತಕ್ಕೆ ಸಂಬಂಧಿಸಿದಂತಾಗಿದೆ ನೋಡಿ ಉಪಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನಾವಿಕ್. ಇದು ಭಾರತ ದೇಶಕ್ಕೆ ಸಂಬಂಧಿಸಿದಂತಾಗಿದೆ. ಇದು ಉಪಗ್ರಹಗಳಿಗೆ ನೌಕಾ ಸಿಗ್ನಲ್ ಕೊಡುವ ವ್ಯವಸ್ಥೆಯನ್ನು ಮಾಡುತ್ತದೆ. ಯಾವುದು? ನಾವಿಕ್. ಮುಂದಿನ ಪ್ರಶ್ನೆ ಹೋಗೋದಾದರೆ ಸತ್ಯಶೋಧಕ ಸಮಾಜ್ ಸ್ಥಾಪನೆ ಮಾಡಿದವರು ಯಾರು? ಸತ್ಯಶೋಧಕ ಸಮಾಜವನ್ನು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಯಾರೆಂಬುದು ಪ್ರಶ್ನೆಯಾಗಿದೆ ನೋಡಿ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಜ್ಯೋತಿರಾವ್ ಬಾಪುಲೆ. ಜ್ಯೋತಿರಾವ್ ಫುಲೆ ಅಂತ ಕೂಡ ಇವರು ಕರೀತಾರೆ ನೋಡಿ. ಜ್ಯೋತಿರಾವ್ ಫುಲೆ ಅವರಿಗೆ ಈ ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡಿದವರು ಆಗಿದ್ದಾರೆ ಜ್ಯೋತಿರಾವ್ ಫುಲೆ ಅವರು. ಇವರು ಮಹಾರಾಷ್ಟ್ರದವರಂತ ನಾವು ಹೇಳ್ಬೋದು ಜ್ಯೋತಿರಾವ್ ಫುಲೆ ಅವರು. ಅದೇ ರೀತಿಯಾಗಿ ಜ್ಯೋತಿರಾವ್ ಫುಲೆ ಅವರು ಭಾರತದ ಒಂದು ಮಹಿಳಾ ಮೊದಲ ಶಿಕ್ಷಕಿಯಾಗಿ ಹೊರಹೊಮ್ಮುತ್ತಾರೆ ಜ್ಯೋತಿರಾವ್ ಫುಲೆ ಅವರು. ಮುಂದಿನ ಪ್ರಶ್ನೆ ಹೋಗೋಣ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ? ಇದು ಹಲವಾರು ಬಾರಿ ಕೇಳಿದಂಥ ಪ್ರಶ್ನೆ ಇದೆ ನೋಡಿ. ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ವರ್ಷ ಇರುತ್ತದೆ ಎಂಬುದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 6 ವರ್ಷಗಳವರೆಗೆ ಇವರು ರಾಜ್ಯಸಭೆ ಸದಸ್ಯರು ಅಧಿಕಾರದ ಅವಧಿಯಲ್ಲಿ ಇರುತ್ತಾರೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು ಆಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಅವರು ಆಗಿರ್ತಾರೆ. ಉಪರಾಷ್ಟ್ರಪತಿಯವರು ಈ ರಾಜ್ಯಸಭೆಯ ಒಂದು ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೋದು. ಸಭಾಪತಿ ಆಗಿರ್ತಾರೆ ಯಾರು? ಉಪರಾಷ್ಟ್ರಪತಿಯವರು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಅತಿ ಉದ್ದದ ನ್ಯಾಷನಲ್ ಹೈವೇ ಯಾವುದು? ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಕ್ವೆಶ್ಚನ್ ನಂಬರ್ 3 ಅಂತ ಹಾಕಿ ಭಾರತದ ಅತಿ ಉದ್ದದ ನ್ಯಾಷನಲ್ ಹೈವೇ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಈ ಎಲ್ಲ ಒಂದು ವಿಡಿಯೋನ ಪ್ರಶ್ನೆಗಳು ನಿಮಗೆ ಇಷ್ಟ ಆಯಿತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋನ ಸರಿಯಾಗಿ ನೋಡಿಕೆಸಿಂದ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸದೆ ಹೋಗೋಕ್ಕೆ ಹೋಗಬೇಡಿ. ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತಂದರೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಒಂದು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇವತ್ತಿಗೆ ಇಲ್ಲಿನ ವಿಡಿಯೋ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.